ಅದು 1346. ಒಬ್ಬ ಸ್ವಂತ ತಾಯಿ ತನ್ನ ಮಗುವಿಗೆ ರೋಗ ಬಂದಿದೆ ಅಂತ ಆ ಮಗುವನ್ನೇ ಸಾಯಿಸಿ ಬಿಡ್ತಾಳೆ. ಅಷ್ಟೇ ಅಲ್ಲ, ಗಂಡ ಹೆಂಡತಿನ ಮಕ್ಕಳು ತಮ್ಮ ಮುದಿ ತಂದೆ ತಾಯಿಯರನ್ನ ಮನೆಯೊಳಗಡೆ ಹಾಕಿ ಬಾಗಿಲುಗಳನ್ನ ಮುಚ್ಚಿ ಅವರನ್ನ ಜೀವಂತವಾಗಿ ಹೂತು ಹಾಕಿದ ಘಟನೆಗಳು ನಮ್ಮ ಚರಿತ್ರೆಯಲ್ಲಿ ಬಹಳಷ್ಟಿವೆ. ಒಂದು ಕಾಲದಲ್ಲಿ ಪ್ರಾಣಕ್ಕೆ ಪ್ರಾಣ ಅಂತ ಹೇಳ್ತಾ ಇರೋರು ತಮ್ಮ ಲೈಫ್ ಸೇವ್ ಮಾಡ್ಕೊಳ್ಳೋಕೆ ಸ್ವಂತ ಮನೆಯವರನ್ನೇ ನಡು ರಸ್ತೆಯಲ್ಲಿ ಅನಾಥರ ತರ ಸಾಯೋಕೆ ಬಿಟ್ಟಿದ್ರು. ಸಾಯುವಾಗ ಬಾಯಿಗೆ ಒಂದು ಹನಿ ನೀರು ಹಾಕೋಕು ಕೂಡ ಹತ್ರ ಯಾರು ಬರ್ತಾ ಇರ್ಲಿಲ್ಲ. ಅಂತಿಮ ಸಂಸ್ಕಾರ ಮಾಡೋದಿರ್ಲಿ, ಡೆಡ್ ಬಾಡೀಸ್ ನ ಮುಟ್ಟೋಕು ಕೂಡ ಜನ ಭಯ ಪಡ್ತಾ ಇದ್ರು. ಮನುಷ್ಯತ್ವಾನೇ ಸತ್ತು ಹೋಗಿದ್ದ ಆ ಕರಾಳ ದಿನಗಳನ್ನ ನೆನೆಸ್ಕೊಂಡ್ರೆ ಇವತ್ತಿಗೂ ಎದೆ ನಡುಗುತ್ತೆ. ಇದಕ್ಕೆ ರೀಸನ್ ಏನ್ ಗೊತ್ತಾ? ಬೇರೆಯವರಿಗಿರುವ ರೋಗ ನಮಗೆಲ್ಲಿ ಅಂಟಿಕೊಳ್ಳುತ್ತೋ ಅನ್ನೋ ಭಯ. ಆ ಸಮಯದಲ್ಲಿ ಸಿಚುವೇಶನ್ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ರಸ್ತೆಗಳಲ್ಲಿ ಹೆಣಗಳ ರಾಶಿ ಬಿದ್ದಿದ್ವಂತೆ. ಆದ್ರೆ ಅದನ್ನ ಮುಟ್ಟೋಕೆ ಕಡೆಗೆ ಮಣ್ಣು ಮಾಡೋಕು ಒಬ್ಬ ಮನುಷ್ಯ ಕೂಡ ದಿಕ್ಕಿರ್ಲಿಲ್ಲ. ಊರಿಗೆ ಊರೇ ಸ್ಮಶಾನಗಳಾಗಿ ಬದಲಾಗಿದ್ವು. ಅರಮನೆಯಲ್ಲಿದ್ದ ರಾಜನಿಗೂ ಸೇಫ್ಟಿ ಇರ್ಲಿಲ್ಲ, ಗುಡಿಸಲಲ್ಲಿದ್ದ ಬಡವನಿಗೂ ಕೂಡ ಮೆಡಿಸಿನ್ ಇರ್ಲಿಲ್ಲ. ಬರೀ ಉಸಿರಾಡಿದ್ರೆ ಸಾಕು ಪ್ರಾಣ ಪಕ್ಷಿಯಂತೆ ಹಾರಿ ಹೋಗ್ತಾ ಇತ್ತು. ಇವತ್ತು ನಮಗೆ ಒಂದು ಚಿಕ್ಕ ಟ್ಯಾಬ್ಲೆಟ್ ಹಾಕಿದ್ರೆ ಕಡಿಮೆ ಆಗುವ ಕಾಯಿಲೆ ಅವತ್ತಿನ ಕಾಲದಲ್ಲಿ ಬರೋಬ್ಬರಿ 50 ಕೋಟಿ ಜನರನ್ನ ಬಲಿ ತೆಗೆದುಕೊಂಡಿವೆ. ಹಿಸ್ಟ್ರಿಯಲ್ಲಿ ಮನುಷ್ಯರನ್ನ ಕೊಂದಿದ್ದಕ್ಕಿಂತ ಜಾಸ್ತಿ ಜನರನ್ನ ಕೊಂದಿರೋದು ಈ ಕಾಣದ ವೈರಿಗಳೇ. ಈ ವೈರಿಗಳನ್ನೇ ನಾವು ಸಾಂಕ್ರಾಮಿಕ ರೋಗಗಳು ಅಥವಾ ಪ್ಯಾಂಡಮಿಕ್ಸ್ ಎಂದು ಕರಿತೀವಿ. ನಮಗೆ ತುಂಬಾ ಕಾಮನ್ ಆಗಿ ಕಾಣುವ ಕಾಲರ ಅಂದ್ರೆ ವಾಂತಿ ಭೇದಿ ಲಕ್ಷಾಂತರ ಜನರ ಪ್ರಾಣಗಳನ್ನು ತೆಗೆದುಕೊಂಡಿದೆ. ಈ ಪ್ಯಾಂಡಮಿಕ್ ಪಾಪ್ಯುಲೇಷನ್ ಅನ್ನ ಕಡಿಮೆ ಮಾಡೋಕ್ ಬರುತ್ತೋ ಅಥವಾ ಕಾಲದ ದೋಷದಿಂದ ಬರುತ್ತೋ ಗೊತ್ತಿಲ್ಲ. ಯಾಕೆಂದ್ರೆ ಅವು ಸಡನ್ ಆಗಿ ಬಂದು ನಮ್ಮ ಪ್ರಪಂಚವನ್ನ ಚಿನ್ನ ಭಿನ್ನ ಮಾಡುತ್ತವೆ. ಅದು ಬಂದಿದೆ ಅಂತ ಗೊತ್ತಾಗೋಷ್ಟ್ರಲ್ಲೇ ಆಗ್ಬೇಕಾದ ಡ್ಯಾಮೇಜ್ ಆಗಿ ಹೋಗಿರುತ್ತೆ. ಎಷ್ಟೋ ಜನ ಸಿಂಪಲ್ ರೋಗಗಳಿಗೂ ಕೂಡ ಸಾಯ್ತಾ ಇದ್ರು. ಒಬ್ಬಿಬ್ರಲ್ಲ, ಡೆಡ್ ಬಾಡಿಗಳ ರಾಶಿಗಳೇ ಬಿದ್ದಿರ್ತಾ ಇದ್ವು. ಊರುಗಳೇ ಸ್ಮಶಾನಗಳಾಗಿ ಬಿಡ್ತಾ ಇದ್ವು. ಈ ರೀತಿ ಹೇಳ್ತಾ ಹೋದ್ರೆ ಬಹಳಷ್ಟಿವೆ. ಸೊ ಹಿಸ್ಟ್ರಿಯಿಂದ ನಾವು ಕಲಿಬೇಕಾಗಿರೋದು ಒಂದೇ ಪಾಠ: ಯಾರು ಚೇಂಜ್ ಆಗ್ತಾರೋ ಅವ್ರು ಮಾತ್ರ ಸರ್ವೈವ್ ಆಗ್ತಾರೆ. ಪ್ರಪಂಚ ಚೇಂಜ್ ಆಗ್ತಾ ಇದ್ರೂ ಕೂಡ ನೀವು ಹಳೆ ಮೆಥಡ್ ಗಳನ್ನ ಹಿಡ್ಕೊಂಡು ಕೂತಿದ್ರೆ ನೀವು ಅಲ್ಲೇ ಉಳಿತೀರಾ. ಸೇಮ್ ಲಾಜಿಕ್ ನಿಮ್ಮ ಕೆರಿಯರ್ಗೂ ಕೂಡ ಅಪ್ಲೈ ಆಗುತ್ತೆ. ಈ ಮಾಡರ್ನ್ ವರ್ಲ್ಡ್ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಬರಲ್ಲ ಅಂದ್ರೆ ನಿಮ್ಮ ಗ್ರೋತ್ ಅಲ್ಲೇ ನಿಂತು ಬಿಡುತ್ತೆ. ಆದ್ರೆ ಕನ್ನಡದ ಮೂಲಕವೇ ಇಂಗ್ಲಿಷ್ ಅನ್ನ ಈಸಿಯಾಗಿ ಕಲಿಬಹುದು ಅಂದ್ರೆ ನಂಬ್ತೀರಾ? ಹೌದು, ಜಸ್ಟ್ ಇದನ್ನ ನೋಡಿ. I speak little English, but when talk English in office, I am stuck. ನೀವು ಹೇಳಿದ ಸೆಂಟೆನ್ಸ್ ತಪ್ಪು. ಇದನ್ನು ಈ ರೀತಿ ಕರೆಕ್ಟ್ ಆಗಿ ಹೇಳಿ: I speak a little English, but I get stuck when I try to speak it at the office. ಇದು ನಿಮಗೆ ಅರ್ಥ ಆಯ್ತಾ? ನೋಡಿದ್ರಲ್ವಾ, ನಾನು ರಾಂಗ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಕೂಡ ತಕ್ಷಣವೇ ಅದು ಕನ್ನಡದಲ್ಲಿ ಸರಿ ಮಾಡಿ ಎಕ್ಸ್ಪ್ಲೇನ್ ಮಾಡಿದೆ. ಸೂಪರ್ನೋವಾ AI ಇದನ್ನ IITians ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಕ್ಲೈಂಟ್ ಕಾಲ್ಸ್, ಇಂಟರ್ವ್ಯೂಸ್ ಅಂತ 1000ಕ್ಕೂ ಹೆಚ್ಚು ಆಕ್ಟಿವಿಟೀಸ್ ಇವೆ. ಇದರಲ್ಲಿ ನೀವು ಸುಮ್ನೆ ಕೇಳಿಸ್ಕೊಳ್ಳೋದಲ್ಲ, ಮಾತಾಡಿ ಪ್ರಾಕ್ಟೀಸ್ ಅನ್ನ ಮಾಡಬಹುದು. ಎಲ್ರಿಗೂ ಒಂದೇ ರೀತಿ ಪಾಠ ಇರಲ್ಲ. ನಿಮ್ಮ ಲೆವೆಲ್ಗೆ ತಕ್ಕ ಹಾಗೆ ಕೋರ್ಸ್ ಪರ್ಸನಲೈಸ್ ಆಗುತ್ತೆ. ಸೊ ಆಪ್ ಡೌನ್ಲೋಡ್ ಮಾಡಿದ್ಮೇಲೆ 3 ಸ್ಟೆಪ್ಸ್ ಇರುತ್ತವೆ. ಒಂದು, ಆಕ್ಟಿವಿಟೀಸ್ ಮಾಡಿ ಕಾನ್ಸೆಪ್ಟ್ ತಿಳ್ಕೊಳ್ಳಿ. 2, ಟ್ರಾನ್ಸ್ಲೇಷನ್ ಮಾಡಿ ನಿಮ್ಮ ಬ್ರೈನ್ ಅನ್ನ ಟ್ರೈನ್ ಮಾಡಿ. ಅಂಡ್ ಲಾಸ್ಟ್ ಅಲ್ಲಿ AI ಜೊತೆ ಡೈರೆಕ್ಟ್ ಆಗಿ ಮಾತಾಡಿ ನಿಮ್ಮ ಭಯ ಮತ್ತು ಹೆಸಿಟೇಷನ್ ಅನ್ನ ಹೋಗಲಾಡಿಸಿ. ಇದರಲ್ಲಿ ಟೀಚರ್ ಗೋಸ್ಕರ ಕಾಯ್ಬೇಕಾಗಿರುವ ಅವಶ್ಯಕತೆನೇ ಇಲ್ಲ. 24/7 ನಿಮ್ ಜೊತೆ AI ಟೀಚರ್ ಇರ್ತಾರೆ. ಬಸ್ ಅಲ್ಲಾಗ್ಲಿ, ಮನೆಯಲ್ಲಾಗ್ಲಿ ಅಥವಾ ಬ್ರೇಕ್ ಟೈಮ್ ಅಲ್ಲಾಗ್ಲಿ ಯಾವ್ದಾದ್ರು ಒಂದು ಸಮಯದಲ್ಲಿ ಜಸ್ಟ್ 15 ನಿಮಿಷ ಟೈಮ್ ಕೊಡಿ ಸಾಕು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈಗ ಸ್ಪೆಷಲ್ ಆಫರ್ ನಡೀತಾ ಇದೆ. ಬರೀ 9 ರೂಪಾಯಿಗೆ 3 ಡೇಸ್ ಪ್ರೀಮಿಯಂ ಟ್ರಯಲ್ ಸಿಗ್ತಾ ಇದೆ. ಆದ್ರಿಂದ ಲೇಟ್ ಮಾಡಬೇಡಿ, ಈಗಲೇ ಸೂಪರ್ನೋವಾ AI ಡೌನ್ಲೋಡ್ ಮಾಡಿ. ಸರಿ, ಈಗ ಮೇನ್ ಟಾಪಿಕ್ ಗೆ ಬರೋಣ. ನಿಜ ಹೇಳಬೇಕು ಅಂದ್ರೆ ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಪ್ಯಾಂಡಮಿಕ್ ಬಂದಿದ್ದು ಕ್ರಿಸ್ತಶಕ 541ನೇ ಇಸ್ವಿಯಲ್ಲಿ. ಇದನ್ನ ಪ್ಲೇಗ್ ಆಫ್ ಜಸ್ಟಿನಿಯನ್ ಅಂತ ಕರೀತಾರೆ. ಇದನ್ನ ಫಸ್ಟ್ ಟೈಮ್ ರೋಮನರು ಪತ್ತೆ ಹಚ್ತಾರೆ. ಅವರಿಗೆ ಬಂದಿರುವ ವೈರಸ್ ಪ್ಯಾಂಡಮಿಕ್ ಅಂತ ಗೊತ್ತಾಗೋಷ್ಟ್ರಲ್ಲಿ 50 ಮಿಲಿಯನ್ ಅಂದ್ರೆ 5 ಕೋಟಿ ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಬಟ್ ಆಗಿನ ಪಾಪ್ಯುಲೇಷನ್ ಎಷ್ಟಿತ್ತು ಗೊತ್ತಾ? ಇಡೀ ಪ್ರಪಂಚದ ಜನಸಂಖ್ಯೆ ನಮ್ಮ ಭಾರತದ ಜನಸಂಖ್ಯೆಯಷ್ಟು ಕೂಡ ಇರಲಿಲ್ಲ. ಅಂದ್ರೆ ಸರಿಸುಮಾರು 100 ಕೋಟಿ ಜನರು ಮಾತ್ರವೇ ಇದ್ದಿದ್ದು. ಸೊ ಈ ರೀತಿ ರೋಮನ್ ಎಂಪೈರ್ ನಲ್ಲಿರುವ ಅರ್ಧಕ್ಕಿಂತ ಜಾಸ್ತಿ ಜನ ಸತ್ತು ಹೋಗಿಬಿಡ್ತಾರೆ. ಎರ್ಸಿನಿಯಾ ಪೆಸ್ಟಿಸ್ ಅನ್ನೋ ಬ್ಯಾಕ್ಟೀರಿಯಾ ರೋಮ್ ನಲ್ಲಿ ಸ್ಟಾರ್ಟ್ ಆಗಿ ಮೆಡಿಟರೇನಿಯನ್ ಸಮುದ್ರದ ಮೂಲಕ ಸುತ್ತಮುತ್ತ ಇರುವ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ ಬಿಡುತ್ತೆ. ಆ ಟೈಮಲ್ಲಿ ಪರ್ ಡೇ ಮಿನಿಮಮ್ 5,000 ಜನ ಸಾಯ್ತಾ ಇದ್ರು. ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಜನ ಸತ್ತೋಗಿರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದು ಬಂದ್ ಹೋದ್ಮೇಲೆ ಕೆಲವು ಶತಮಾನಗಳ ಕಾಲ ಭೂಮಿ ಮತ್ತೆ ಸೈಲೆಂಟ್ ಆಗಿ ಬಿಡುತ್ತೆ. ಆದ್ರೆ ಪ್ರಕೃತಿಗೆ ಅಷ್ಟು ಸೈಲೆಂಟ್ ಆಗಿರೋದು ಇಷ್ಟ ಆಗ್ಲಿಲ್ಲ ಅನ್ಸುತ್ತೆ. ಅದಕ್ಕೆ 1347ರಿಂದ 1357ರ ಮಧ್ಯ ಕಾಲದಲ್ಲಿ ಅಲ್ಲಿಯವರೆಗೆ ಹಿಸ್ಟ್ರಿಯಲ್ಲಿ ನೋಡದೇ ಇರುವಂತಹ ಅಂಡ್ ಇನ್ನು ಮುಂದೆ ಕೂಡ ನೋಡದೇ ಇರುವಂತಹ ಒಂದು ಕಾಯಿಲೆ ಬರುತ್ತೆ. ಅದೇ ಬ್ಲ್ಯಾಕ್
ಪ್ಲೇಗ್ ಅಥವಾ ಬ್ಲ್ಯಾಕ್ ಡೆತ್. ಇದು ಇಲಿಗಳ ಮೂಲಕ ಹರಡುತ್ತೆ. ಸೌತ್ ವೆಸ್ಟ್ ಏಷ್ಯಾದಲ್ಲಿ ಹುಟ್ಟಿ ಯುರೋಪ್ಗೆ ಸ್ಪ್ರೆಡ್ ಆಗುತ್ತೆ. ಸೊ ಇಲಿಗಳ ಮೇಲಿರುವ ನೊಣಗಳು ಮನುಷ್ಯರ ಮೇಲೆ ಕೂಡೋದ್ರಿಂದ ಅವರ ಬಾಡಿ ಮೇಲೆ ಗುಳ್ಳೆಗಳು ಹುಟ್ಟಿಕೊಂಡು ಅದು ಕೂಡ ಕೋಳಿ ಮೊಟ್ಟೆಯಷ್ಟು ಸೈಜ್ ಅಲ್ಲಿ ಬೆಳೆದು ನಂತರ ಅವು ಒಡೆದು ಹೋಗಿ ಅದರಿಂದ ರಕ್ತ ಬ್ಲೀಡಿಂಗ್ ಆಗ್ತಾ ಇತ್ತು. ನಂತರ ಪಕ್ಕದಲ್ಲೇ ಮತ್ತೆ ಇನ್ನೊಂದು ಗಾಯ ಆಗಿ ಹಾಗೆ ಬಾಡಿ ಪೂರ್ತಿಯಾಗಿ ಹರಡಿ ರಕ್ತ ಸೋರಿ ಸಾಯ್ತಾ ಇದ್ರು. ಕೇಳಿದ್ರೇನೆ ಮೈ ಜುಮ್ ಅನ್ನುತ್ತೆ ಅಲ್ವಾ? ಹಾಗಾದ್ರೆ ಅದನ್ನ ಅನುಭವಿಸಿದವರ ಸಿಚುವೇಶನ್ ಎಷ್ಟು ಘೋರವಾಗಿರುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಈ ರೋಗ ಬಂದಾಗ ಎಲ್ಲಿ ಅವರಿಂದ ರೋಗ ಹರಡುತ್ತೋ ಅನ್ನೋ ಭಯದಿಂದ ಸ್ವಂತ ಫ್ಯಾಮಿಲಿ ಮೆಂಬರ್ಸ್ ನ ಕೂಡ ಸಾಯಿಸಿ ಬಿಡ್ತಾ ಇದ್ರಂತೆ. ಬಟ್ಟೆ ಪೀಸ್ಗಳಲ್ಲಿ ಸುತ್ತಿಡ್ತಾ ಇದ್ರಂತೆ. ಹೆಣಗಳು ದಿನೇ ದಿನೇ ಜಾಸ್ತಿ ಆಗೋದ್ರಿಂದ ಹೂಳೋಕೆ ಅಥವಾ ಸುಡೋಕೆ ಟೈಮ್ ಇಲ್ದೆ ಹಾಗೆಯೇ ಎಲ್ಲಂದ್ರಲ್ಲಿ ಎಸಿತಾ ಇದ್ರಂತೆ. ಅವುಗಳ ಮೇಲೆ ನೊಣಗಳು ಕೂತು ಅವುಗಳ ಮೂಲಕ ಮತ್ತೆ ರೋಗಗಳು ಸ್ಪ್ರೆಡ್ ಆಗ್ತಾ ಇದ್ವು. ಒಂದು ಟೈಮಲ್ಲಿ ಈಜಿಪ್ಟ್ ನಲ್ಲಿ ತಮ್ಮನ್ನ ತಾವೇ ದೇವರುಗಳು ಅಂತ ಹೇಳಿಕೊಳ್ತಾ ಇದ್ದವರಿಗೂ ಕೂಡ ಈ ರೋಗಗಳು ಬಂದಾಗ ಅಲ್ಲಿನ ರಾಜಮನೆತನದ ವೈಭವವು ಕೂಡ ಹಾಳಾಗುತ್ತೆ. ಆ ಟೈಮಲ್ಲಿ ಇಡೀ ವರ್ಲ್ಡ್ ಪಾಪ್ಯುಲೇಷನ್ ಇದ್ದಿದ್ದೆ ಬರೀ 200 ಕೋಟಿ. ಅದರಲ್ಲಿ ಬರೋಬ್ಬರಿ 20 ಕೋಟಿ ಜನರನ್ನ ಬಲಿ ತಗೊಂಡ್ಮೇಲೆ ಈ ಬ್ಲ್ಯಾಕ್ ಪ್ಲೇಗ್ ಹಸಿವು ಕಮ್ಮಿ ಆಗುತ್ತೆ. ಅಂದ್ರೆ ಅಲ್ಲಿಗೆ ಈ ರೋಗ ನಿಲ್ಲುತ್ತೆ. ಆಗ ಸ್ಟಾಪ್ ಆಗಿರುವ ಈ ರೋಗ 1665ರಲ್ಲಿ ಮತ್ತೆ ಲಂಡನ್ನಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಆಗಲೂ ಕೂಡ ಲಕ್ಷಾಂತರ ಜನ ಸತ್ತು ಹೋಗ್ತಾರೆ. ಆಗಲೇ ಲಂಡನ್ನಿನಲ್ಲಿ ಒಂದು ದೊಡ್ಡ ಫೈರ್ ಆಕ್ಸಿಡೆಂಟ್ ನಡೆಯುತ್ತೆ. ಅದನ್ನೇ ಗ್ರೇಟ್ ಫೈರ್ ಆಫ್ ಲಂಡನ್ ಅಂತ ಕರೀತಾರೆ. ಆ ಬೆಂಕಿಯ ಅಪಘಾತದಲ್ಲಿ 13,200 ಮನೆಗಳು ಮತ್ತು 87 ಚರ್ಚ್ಗಳು ಸುಟ್ಟು ಹೋಗುತ್ತವೆ. ಸೊ ಅಲ್ಲಿಯವರೆಗೆ ಪ್ಲೇಗ್ ನಿಂದ ಸಾಯ್ತಾ ಇದೀವಿ ಅಂತ ಗೊತ್ತಿದ್ದ ಲಂಡನ್ ಜನರಿಗೆ ಇದು ಇನ್ನೊಂದು ದೊಡ್ಡ ವಿಪತ್ತು ಅಂತ ಅಂದ್ಕೊಳ್ತಾರೆ. ಆದ್ರೆ ಏನ್ ನಡೆದ್ರೂ ಕೂಡ ಅದೆಲ್ಲವೂ ನಮ್ಮ ಒಳ್ಳೆಯದಕ್ಕೆ ಅಂತ ಅನ್ಕೋಬೇಕು. ಯಾಕೆಂದ್ರೆ ಅಷ್ಟು ದೊಡ್ಡ ಅನಾಹುತದಲ್ಲಿ ಮನುಷ್ಯರು ಸತ್ತಿದ್ದು ಕೇವಲ 8 ಜನರು ಮಾತ್ರವೇ. ಆದ್ರೆ ಆ ಬೆಂಕಿಯಲ್ಲಿ ಪ್ಲೇಗ್ ಇನ್ಫೆಕ್ಷನ್ ಆಗಿರುವ ಇಲಿಗಳು, ನೊಣಗಳು ಎಲ್ಲವೂ ಕೂಡ ಸತ್ತು ಹೋಗುತ್ತವೆ. ಸೊ ಅಲ್ಲಿಗೆ ಈ ಪ್ಲೇಗ್ ಸ್ಪ್ರೆಡ್ ಆಗೋದು ಸ್ಟಾಪ್ ಆಗುತ್ತೆ. ಅಂಡ್ ಇನ್ನೊಂದು ಮಹಾಮಾರಿ ಅಂದ್ರೆ ವರಿಯೋಲಾ ಎಂಬ ವೈರಸ್ ನಿಂದ ಬಂದಿದ್ದು. ಈ ವೈರಸ್ ಇನ್ಫೆಕ್ಟ್ ಆಗಿರುವ ಮನುಷ್ಯನ ಹತ್ರ ಇದ್ರು ಅಥವಾ ಮುಟ್ಟಿದ್ರು ಅಥವಾ ಆತನ ಗಾಳಿ ತಾಗಿದ್ರು ಕೂಡ ಆ ರೋಗ ಬರ್ತಾ ಇತ್ತು. ಮೊದಲು ಜ್ವರ ಬಂದು ಆಮೇಲೆ ಮೈಯೆಲ್ಲ ಗುಳ್ಳೆಗಳು ಬಂದು ಅದರಿಂದ ಬೇರೆಯವರಿಗೆ ಹರಡ್ತಾ ಇತ್ತು. ಆದ್ರೆ ಇದು ಲೈಫ್ ಅಲ್ಲಿ ಒಂದೇ ಸಲ ಬರೋದು. ಇದನ್ನೇ ನಾವು ಸಿಡುಬು ಅಂದ್ರೆ ಸ್ಮಾಲ್ ಪಾಕ್ಸ್ ಅಥವಾ ದೇವಿ ಅಂತ ಕರಿತಾ ಇದ್ವಿ. ಆಗಿನ ಸಮಯದಲ್ಲಿ ಅಂಡ್ ಈಗಲೂ ಕೂಡ ನಮ್ಮ ಭಾರತೀಯರು ಬೇವು ಸೊಪ್ಪನ್ನ ಮೈಗೆ ಹಚ್ಚಿಕೊಳ್ತಾ ಇರ್ತೀವಿ. ಅರಿಶಿಣವನ್ನ ಮೆಡಿಸಿನ್ ಆಗಿ ಯೂಸ್ ಮಾಡ್ತೀವಿ. ಇದು ಬಂದ್ರೆ 7 ರಿಂದ 10 ದಿನ ಇರ್ತಿತ್ತು. ಆಮೇಲೆ ಆ ಗುಳ್ಳೆಗಳು ಡ್ರೈ ಆಗಿ ಹೋಗ್ತಿದ್ವು. ಇದರಿಂದ ಆ ಮನುಷ್ಯನಿಗೆ ಇಮ್ಯುನಿಟಿ ಪವರ್ ಬರ್ತಿತ್ತು. ನಮ್ ದೇಶದಲ್ಲಿ ಇದರಿಂದ ಸತ್ತವರು ಜಾಸ್ತಿ ಇಲ್ಲ. ಆದ್ರೆ ಬೇರೆ ದೇಶಗಳಲ್ಲಿ ಆಗಿನ ವರ್ಲ್ಡ್ ಪಾಪ್ಯುಲೇಷನ್ 230 ಕೋಟಿ ಇದ್ರೆ ಅದರಲ್ಲಿ 5 ಕೋಟಿ 60 ಲಕ್ಷ ಜನ ಸತ್ತು ಹೋಗಿದ್ದಾರೆ. ಚರಿತ್ರೆಯಲ್ಲಿ ಹೇಳಬೇಕಾಗಿರುವ ಇನ್ನೊಂದು ಮಹಾಮಾರಿ ಅಂದ್ರೆ ಸ್ಪ್ಯಾನಿಷ್ ಫ್ಲೂ. ಈ ಹೆಸರನ್ನ ನಿಮ್ಮಲ್ಲಿ ಬಹಳಷ್ಟು ಜನ ಕೇಳಿರ್ತೀರಾ. 1918ರ ಟೈಮಲ್ಲಿ ಈ ಫ್ಲೂ ಬಂದಿದೆ. ಇದು ನಮ್ಮ ದೇಶಕ್ಕೂ ಕೂಡ ಸ್ಪ್ರೆಡ್ ಆಗುತ್ತೆ. ಫಸ್ಟ್ ಟೈಮ್ ಇದನ್ನ ಬಾಂಬೆಯಲ್ಲಿ ಐಡೆಂಟಿಫೈ ಮಾಡಿರೋದ್ರಿಂದ ಬಾಂಬೆ ಫೀವರ್ ಅಂತ ಕರೀತಾ ಇದ್ರು. ಆಮೇಲೆ ಅದು ಸ್ಪೇನ್ ನಿಂದ ಬಂದಿದೆ ಅಂತ ಗೊತ್ತಾಗುತ್ತೆ. ಕೇವಲ 2 ವರ್ಷಗಳಲ್ಲಿ ಹಿಟ್ಲರ್ ನ ನ್ಯೂಕ್ಲಿಯರ್ ವೆಪನ್ಸ್ ಮತ್ತು ಹಿಸ್ಟ್ರಿಯಲ್ಲಿ ಟೆರರಿಸ್ಟ್ ಗಳು ಎಷ್ಟು ಜನರನ್ನ ಕೊಂದಿದಾರೋ ಅವರೆಲ್ಲರ ಲೆಕ್ಕಕ್ಕಿಂತಲೂ ಜಾಸ್ತಿ ಜನರನ್ನ ಈ ಸ್ಪ್ಯಾನಿಷ್ ಫ್ಲೂ ಕೊಂದು ಹಾಕಿದೆ. ಮೊದಲ ಪ್ರಪಂಚ ಯುದ್ಧದ ಕೊನೆಯಲ್ಲಿ ಒಬ್ಬ US ಮಿಲಿಟರಿ ಆಫೀಸರ್ಗೆ ಈ ಇನ್ಫ್ಲೂಯೆನ್ಸಾ ವೈರಸ್ ಬಂದಿದೆ ಎಂದು ಗುರುತಿಸಲಾಗುತ್ತೆ. ಯುದ್ಧಗಳನ್ನ ಮಾಡುವಾಗ ಧೂಳು, ತಿಂಡಿ, ನೀರು ಇವುಗಳ ಬಗ್ಗೆ ಏನೂ ಕೇರ್ ಮಾಡದೆ ಯುದ್ಧವನ್ನ ಮಾಡೋದ್ರಿಂದ ಆ ವೈರಸ್ ತುಂಬಾ ಫಾಸ್ಟ್ ಆಗಿ ಸೋಲ್ಜರ್ಸ್ ಗೆಲ್ಲ ಸ್ಪ್ರೆಡ್ ಆಗಿ ಬಿಡುತ್ತೆ. ನಂತರ 1918ರ ನವೆಂಬರ್ ತಿಂಗಳಲ್ಲಿ ಯುದ್ಧ ಮುಗಿಯುತ್ತೆ. ಸೋಲ್ಜರ್ಸ್ ತಮ್ಮ ತಮ್ಮ ಮನೆಗಳಿಗೆ ಹೋಗ್ತಾರೆ. ಸೊ ಆಲ್ರೆಡಿ ಅವರಲ್ಲಿರುವ ವೈರಸ್ ಅವರ ಫ್ಯಾಮಿಲೀಸ್ ಗೆ ಸ್ಪ್ರೆಡ್ ಆಗುತ್ತೆ. ಈ ರೀತಿ ಇಡೀ ವರ್ಲ್ಡ್ ಗೆ ಸ್ಪ್ರೆಡ್ ಆಗಿ ಬಿಡುತ್ತೆ. ಆ ಕಾಲದಲ್ಲಿ ಟೆಕ್ನಾಲಜಿ ಅಷ್ಟು ಡೆವಲಪ್ ಆಗಿರ್ಲಿಲ್ಲ. ಸೊ ಈ ನ್ಯೂಸ್ ಜನರಿಗೆ ಗೊತ್ತಾಗೋಕೆ ತುಂಬಾ ಲೇಟ್ ಆಗಿ ಬಿಡುತ್ತೆ. ಅಷ್ಟರಲ್ಲೇ ಈ ರೋಗ ಪ್ರಪಂಚ ಪೂರ್ತಿ ಹರಡಿ ಬಿಡುತ್ತೆ. ಪಬ್ಲಿಕ್ ಮೀಟಿಂಗ್ಸ್ ಗಳನ್ನ ಬ್ಯಾನ್ ಮಾಡ್ತಾರೆ. ಆದ್ರೂ ಕೂಡ ಅಷ್ಟೊತ್ತಿಗೆ ಸಿಚುವೇಶನ್ ಕೈ ಮೀರಿ ಹೋಗಿತ್ತು. ದಿನಗಳು ಉರುಳಿ ಹೋಗ್ತಾ ಇದ್ದಂತೆ ನೂರಾರು ಸಾವುಗಳು ಸಾವಿರಗಳಾಗಿ ಸಾವಿರಗಳು ಲಕ್ಷಗಳಾಗುತ್ತವೆ. ಕೊನೆಗೆ 5 ಕೋಟಿ ಜನ ಸಾವನ್ನಪ್ತಾರೆ. ಆ ಟೈಮಲ್ಲಿ ವರ್ಲ್ಡ್ ಪಾಪ್ಯುಲೇಷನ್ ಇದ್ದಿದ್ದೆ 300 ಕೋಟಿ. ಆಗಿನ ಸಮಯದಲ್ಲಿ ದೊಡ್ಡ ದೊಡ್ಡ ಸಿಟಿಗಳಾಗಿರುವ ಹೈದರಾಬಾದ್, ಬಾಂಬೆ, ಬೆಂಗಳೂರಿನಲ್ಲೂ ಕೂಡ ಲಾಕ್ ಡೌನ್ ಗಳನ್ನ ಮಾಡಿದ್ರಂತೆ. ಸೊ ಈಗ ನಾನ್ ಹೇಳೋದು ನಿಮ್ಮಲ್ಲಿ ಆಲ್ರೆಡಿ ಬಹಳಷ್ಟು ಜನ ಕೇಳಿರ್ತೀರಾ. ಇದು ಅಜಾಗ್ರತೆಯಿಂದ ಬಂದಿಲ್ಲ, ನಿರ್ಲಕ್ಷ್ಯ ಅಂದ್ರೆ ನೆಗ್ಲಿಜೆನ್ಸ್ ಇಂದ ಸ್ಪ್ರೆಡ್ ಆಗಿದೆ. ಮನುಷ್ಯರು ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿರ್ತಾರೆ ಅನ್ನೋದನ್ನ ಈ ರೋಗ ನಮಗೆ ಕಣ್ಣಿಗೆ ಕಟ್ಟಿದಂತೆ ತೋರಿಸುತ್ತೆ. ಈಗಲೂ ಕೂಡ ಈ ರೋಗಕ್ಕೆ ಪ್ರಿವೆನ್ಷನ್ ಇದೆ ಹೊರತು ಕ್ಯೂರ್ ಇಲ್ಲ. ಅದೇ HIV ಅಥವಾ ಏಡ್ಸ್. 1981ನೇ ಇಸ್ವಿಯಲ್ಲಿ ಈ ರೋಗ ಸ್ಟಾರ್ಟ್ ಆಗಿದೆ. ಈಗಲೂ ಕೂಡ ಎಷ್ಟೋ ಜನರಲ್ಲಿ ಈ ರೋಗ ಇದೆ. 3 ಕೋಟಿ 50 ಲಕ್ಷ ಜನರನ್ನ ಈ ರೋಗ ಬಲಿ ತೆಗೆದುಕೊಂಡಿದೆ. ಈ HIV ನ ಫಸ್ಟ್ ಟೈಮ್ USA ನಲ್ಲಿ ಕಂಡು ಹಿಡಿತಾರೆ. ಕೇವಲ 2005ನೇ ಇಸ್ವಿಯಲ್ಲೇ 36 ಲಕ್ಷ ಜನರಲ್ಲಿ ಏಡ್ಸ್ ಇದೆ ಎಂದು ಕನ್ಫರ್ಮ್ ಆಗುತ್ತೆ. ಅಂದ್ರೆ ಆವರೇಜ್ ಆಗಿ ಪರ್ ಡೇ 9,000ಕ್ಕಿಂತ ಜಾಸ್ತಿ ಜನರಿಗೆ ಈ ರೋಗ ಬಂದಂತೆ. ಇವರಲ್ಲಿ 5,70,000 ಜನ ಚಿಕ್ಕ ಮಕ್ಕಳೇ ಇದ್ದಾರೆ.
ಪ್ರೆಸೆಂಟ್ HIV ಇದ್ದು ನಮ್ಮ ಮಧ್ಯೆ ಇರೋರ ಸಂಖ್ಯೆ ಅಫಿಷಿಯಲ್ ಆಗಿ 4 ಕೋಟಿ ಜನ. ಸಬ್ಸಹಾರ ಎಂಬ ಆಫ್ರಿಕಾ ದೇಶದಲ್ಲಿ 76% ಮಹಿಳೆಯರು ಈಗಲೂ ಕೂಡ HIV ಅನ್ನ ಹೊಂದಿ ಬದುಕ್ತಾ ಇದ್ದಾರಂತೆ. ಇದಾದ್ಮೇಲೆ ಬಂದಿರೋದೆ ನನಗೂ ನಿಮಗೂ ಎಲ್ರಿಗೂ ಗೊತ್ತಿರುವ ಕೊರೋನಾ ವೈರಸ್. 2019ರಲ್ಲಿ ಬಂದು 2020ರವರೆಗೆ ನಮ್ಮೆಲ್ಲರ ಜೊತೆ ಟೆಸ್ಟ್ ಮ್ಯಾಚ್ ಆಡಿದ ಟಫೆಸ್ಟ್ ಬ್ಯಾಟ್ಸ್ಮನ್. ಇವನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಮುದ್ದಾಗಿ ಇವನನ್ನ ಎಲ್ಲರೂ COVID-19 ಅಂತ ಕರೀತಾರೆ. ಇವನು ಚೀನಾದಿಂದ ಬಂದಿದ್ದಾನೆ. ಆದ್ರೆ ಬಂದವನು ಸುಮ್ನೆ ಅಂತೂ ಹೋಗಿಲ್ಲ, ಇಡೀ ಪ್ರಪಂಚವನ್ನೇ ಮನೆಯ ಒಳಗಡೆ ಹಾಕಿ ಲಾಕ್ ಮಾಡಿ ಬಿಡ್ತಾನೆ. WHO ಪ್ರಕಾರ ಅಫಿಷಿಯಲ್ ಆಗಿ ಪ್ರಪಂಚದಾದ್ಯಂತ ಸುಮಾರು 70 ಲಕ್ಷ ಜನ ಈ ಕೋವಿಡ್ ವೈರಸ್ ನಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಆದ್ರೆ ರಿಯಾಲಿಟಿ ಏನಪ್ಪಾ ಅಂದ್ರೆ ಅನ್ಅಫಿಷಿಯಲ್ ಆಗಿ ಲೆಕ್ಕ ಹಾಕಿದ್ರೆ 2 ಕೋಟಿಗೂ ಜಾಸ್ತಿ ಇರುತ್ತೆ ಎಂದು ಹೇಳ್ತಿದ್ದಾರೆ. ನಮ್ಮ ಭಾರತದಲ್ಲಿ ಅಫಿಷಿಯಲ್ ಆಗಿ 5 ಲಕ್ಷಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಫಸ್ಟ್ ವೇವ್ ನಾರ್ಮಲ್ ಅಂತ ಅನ್ಸಿದ್ರು ಕೂಡ ಸೆಕೆಂಡ್ ವೇವ್ ಮಾತ್ರ ನರಕವನ್ನು ತೋರಿಸಿ ಬಿಡುತ್ತೆ. ಕೈಯಲ್ಲಿ ಎಷ್ಟು ಕೋಟಿ ದುಡ್ಡಿದ್ರು ಬಂಗಾರ ಇದ್ರು ಒಂದು ಆಕ್ಸಿಜನ್ ಸಿಲಿಂಡರ್ ಕೊಂಡ್ಕೊಳ್ಳೋಕೆ ಆಗ್ಲಿಲ್ಲ, ಬೆಡ್ ಸಿಗ್ಲಿಲ್ಲ. ಆಸ್ಪತ್ರೆಗಳ ಮುಂದೆ ಕ್ಯೂ ನಿಂತು ಜನ ಉಸಿರುಗಟ್ಟಿ ಪ್ರಾಣ ಬಿಟ್ಟಿರುವ ಘಟನೆಗಳಿವೆ. ನಾನ್ ಶ್ರೀಮಂತ, ನನ್ನ ಹತ್ರ ಪವರ್ ಇದೆ ಅನ್ನೋದು ಯಾವುದು ಕೂಡ ಇಲ್ಲಿ ವರ್ಕ್ ಆಗ್ಲಿಲ್ಲ. ಶ್ರೀಮಂತ ಬಡವ ಅನ್ನೋ ಡಿಫ್ರೆನ್ಸ್ ಇಲ್ದೆ ಎಲ್ರೂ ಉಸಿರಾಡೋ ಗಾಳಿಗೋಸ್ಕರ ಪರದಾಡ್ತಾ ಇದ್ರು. ಸಿಚುವೇಶನ್ ಎಷ್ಟು ವರ್ಸ್ಟ್ ಆಗಿತ್ತು ಅಂದ್ರೆ ರಸ್ತೆಗಳು ಖಾಲಿಯಾಗಿ ಪಿನ್ ಡ್ರಾಪ್ ಸೈಲೆಂಟ್ ಆಗಿದ್ರೆ ಸ್ಮಶಾನಗಳು ಮಾತ್ರ ಫುಲ್ ರಶ್ ಆಗಿದ್ವು. ಹೆಣಗಳನ್ನ ಸುಡೋಕು ಕೂಡ ಟೋಕನ್ ತಗೋಬೇಕಾಗಿತ್ತು. ಅಪ್ಪ ಸತ್ರೆ ಮಗ ಬರೋ ಹಾಗಿಲ್ಲ, ಮಗ ಸತ್ರೆ ಅಮ್ಮ ಮುಟ್ಟೋ ಹಾಗಿಲ್ಲ. PPE ಕಿಟ್ ಗಳನ್ನ ಹಾಕೊಂಡು ಪ್ಲಾಸ್ಟಿಕ್ ಕವರ್ ಅಲ್ಲಿ ಸುತ್ತಿ ದೂರದಿಂದಲೇ ಗುಂಡಿಗೆ ಹಾಕಿ ಮಣ್ಣು ಮಾಡಿಬಿಡ್ತಾ ಇದ್ರು. ಗಂಗಾ ನದಿಯಲ್ಲಿ ಹೆಣಗಳು ತೇಲಿ ಬಂದಿರೋದನ್ನ ನೋಡಿ ಇಡೀ ಪ್ರಪಂಚವೇ ಶಾಕ್ ಆಗಿತ್ತು. ಸೊ ಈಗ ನಾನು ಹೇಳಿರೋ ಕಾಯಿಲೆಗಳಲ್ಲಿ ಕೆಲವು ಕಾಯಿಲೆಗಳು ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇವೆ. ಫಾರ್ ಎಕ್ಸಾಂಪಲ್ HIV, ಕಾಲರಾಗಳಂತವು. ಸೊ ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಬಂದಿರೋ ಎಷ್ಟೋ ವೈರಸ್ಗಳು ಫ್ಲೂ ಮೂಲಕ ಬಂದಿರೋದೆ. ಅಷ್ಟ್ಯಾಕೆ ನಮ್ಗೆ ನಾರ್ಮಲ್ ನೆಗಡಿ ಬಂದ್ರೇನೆ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಆಲ್ಮೋಸ್ಟ್ ಅರ್ಧಕ್ಕೆ ಡೌನ್ ಆಗಿ ಬಿಡುತ್ತೆ. ಯಾವಾಗ್ಲೂ ಏರ್ ಬಾರ್ನ್ ಮೂಲಕ ಅಂದ್ರೆ ಗಾಳಿಯ ಮೂಲಕ ಹರಡುವ ರೋಗಗಳು ತುಂಬಾ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತವೆ. ಬಟ್ ನಮ್ಮ ದೃಷ್ಟ ಏನು ಅಂದ್ರೆ ಕೊರೋನಾ ಏರ್ ಬಾರ್ನ್ ಅಲ್ಲ, ಡ್ರಾಪ್ಲೆಟ್ಸ್ ಮೂಲಕ ಸ್ಪ್ರೆಡ್ ಆಗುತ್ತೆ. ಸೊ ಪ್ರಪಂಚದಲ್ಲಿ ಎಷ್ಟು ಪ್ಯಾಂಡಮಿಕ್ಸ್ ಬಂದರೂ ಕೂಡ ಅವು ನಮ್ಮ ದೇಶವನ್ನ ಯಾಕೆ ಜಾಸ್ತಿ ಎಫೆಕ್ಟ್ ಮಾಡಿಲ್ಲ ಗೊತ್ತಾ? ಯಾಕೆಂದ್ರೆ ನಮ್ಮ ದೇಶದ ಚರಿತ್ರೆ ಅಂತದ್ದು. ನಮ್ಮ ಭಾರತದ ಪ್ರತಿಯೊಂದು ಅಡುಗೆ ಮನೆಯಲ್ಲಿ ಮೆಡಿಸಿನ್ ಇರುತ್ತೆ. ಅಡುಗೆ ಮನೆ ಅಂದ್ರೆ ನಾವು ನಮ್ಮ ಕಿಚನ್ ಅಂತ ಅನ್ಕೋತೀವಿ. ಆದ್ರೆ ನಮ್ಮ ಭಾರತದ ಮನೆಗಳಲ್ಲಿರುವ ಕಿಚನ್ ಗಳಲ್ಲಿ ಎಲ್ಲಾ ಮೆಡಿಸಿನ್ಸ್ ಇರುತ್ತವೆ. ಶುಂಠಿ, ಅರಿಶಿಣ, ಸಾಸಿವೆ, ಜೀರಿಗೆ, ಕಾಳು ಮೆಣಸು ಪ್ರತಿಯೊಂದು ಕೂಡ ಒಂದು ಮೆಡಿಸಿನ್. ಅವೆಲ್ಲವನ್ನು ಕೂಡ ಅಡುಗೆಯಲ್ಲಿ ಹಾಕೋದು ಬರೀ ಟೇಸ್ಟ್ ಗೆ ಮಾತ್ರ ಅಲ್ಲ, ಅವು ನಮ್ಮ ಬಾಡಿ ಒಳಗಡೆ ಹೋಗೋದ್ರಿಂದ ಪ್ರತಿನಿತ್ಯ ನಮ್ಮ ಬಾಡಿಗೆ ವೈರಸ್ ಗಳ ಜೊತೆ ಫೈಟ್ ಮಾಡೋ ಪವರ್ ಕೊಡುತ್ತೆ. ಅರಿಶಿಣ ಯಾವುದೇ ರೀತಿ ಟೇಸ್ಟ್ ಕೊಡಲ್ಲ, ಆದ್ರೆ ಅದನ್ನ ನಾವು ನಮ್ಮ ಪಲ್ಯಗಳಲ್ಲಿ ಹಾಕ್ತಿವಿ. ಯಾಕೆ ಗೊತ್ತಾ? ಕಲರ್ಗೋಸ್ಕರ ಅಂತ ಮಾತ್ರ ಹೇಳ್ಬೇಡಿ, ಕಲರ್ ಬೇಕಿದ್ರೆ ಫುಡ್ ಕಲರ್ ಅನ್ನು ಕೂಡ ಹಾಕೋಬಹುದು. ಅರಿಶಿಣ ಆಂಟಿಬಯೋಟಿಕ್ ಆಗಿರೋದ್ರಿಂದ ಹಾಕ್ತಾರೆ. ಟೇಸ್ಟ್ ಎಲ್ಲವೂ ಸರಿಯಾಗಿದ್ರೂ ಕೂಡ ಶುಂಠಿ, ಬೆಳ್ಳುಳ್ಳಿಯನ್ನ ನಾವು ಪದೇ ಪದೇ ಅಡುಗೆಯಲ್ಲಿ ಬಳಸ್ತೀವಿ. ಯಾಕೆಂದ್ರೆ ಅವುಗಳಿಂದ ಲಂಗ್ಸ್ ಪ್ಯೂರಿಫೈ ಆಗುತ್ತೆ. ಹಾಗಂತ ಇದನ್ನು ಕೂಡ ಜಾಸ್ತಿ ಯೂಸ್ ಮಾಡಬಾರ್ದು. ಅಂದ್ರೆ ಮೆಡಿಸಿನ್ ಕೂಡ ಲಿಮಿಟ್ ಗಿಂತ ಜಾಸ್ತಿ ಯೂಸ್ ಮಾಡಬಾರ್ದು. ಅತಿ ಸರ್ವತ್ರ ವರ್ಜಯೇತ್ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಅತಿ ಯಾವಾಗ್ಲೂ ಅಪಾಯಕರವೇ. ಅದು ಔಷಧಿ ಆದ್ರೂ ಕೂಡ ಜಾಸ್ತಿ ತಿಂದ್ರೆ ಪ್ರಾಬ್ಲಮ್ ಆಗುತ್ತೆ. ಸೂಪರ್ನೋವಾ AI ಇದರಲ್ಲಿ ಟೀಚರ್ಗೋಸ್ಕರ ಕಾಯಬೇಕಾಗಿರುವ ಅವಶ್ಯಕತೆನೇ ಇಲ್ಲ. 24/7 ನಿಮ್ ಜೊತೆ AI ಟೀಚರ್ ಇರ್ತಾರೆ. ಜಸ್ಟ್ 15 ನಿಮಿಷ ಟೈಮ್ ಕೊಡಿ ಸಾಕು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಈಗ ಸ್ಪೆಷಲ್ ಆಫರ್ ನಡೀತಾ ಇದೆ. ಬರೀ 9 ರೂಪಾಯಿಗೆ 3 ಡೇಸ್ ಪ್ರೀಮಿಯಂ ಟ್ರಯಲ್ ಸಿಗ್ತಾ ಇದೆ. ಅದರಿಂದ ಲೇಟ್ ಮಾಡಬೇಡಿ, ಈಗಲೇ ಸೂಪರ್ನೋವಾ AI ಡೌನ್ಲೋಡ್ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ, ಇತಿಹಾಸದಿಂದ ನಾವು ಕಲಿಬೇಕಾಗಿರೋದು ತುಂಬಾ ಇದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗೋಣ.